ಎಫ್ಐಆರ್ ದಾಖಲು ಹೇಗಿರುತ್ತೆ ಹೋರಾಟ? ಇದು ಧರ್ಮಸ್ಥಳದಲ್ಲಿ ನಡೀತಿರೋ ಸದ್ಯದ ಬೆಳವಣಿಗೆ. ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಕೊಲೆಗಳಾಗಿವೆ ಅಂತ ಕೇಳಿ ಬರ್ತಾ ಇದ್ದ ಸುದ್ದಿಗೆ ಪೂರಕವೆಂಬಂತೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದ ಪತ್ರ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಅದರಲ್ಲಿ ಏನಿತ್ತಪ್ಪ ಅಂದ್ರೆ, ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನ ಮುಚ್ಚಿ ಹಾಕುವ ಸಲುವಾಗಿ ಆ ಮೃತದೇಹಗಳನ್ನ ಇನ್ಯಾರದ್ದೋ ನಿರ್ದೇಶನದಂತೆ ಹೂತು ಹಾಕ್ತಿದ್ದೆ ಅಂತ ವ್ಯಕ್ತಿ ಒಬ್ರು ಉಲ್ಲೇಖ ಮಾಡಿದಂತಹ ಪತ್ರ ಅದು. ಪಾಪ ಪ್ರಜ್ಞೆ ಕಾಡ್ತಿದೆ, ಮೃತದೇಹಗಳನ್ನು ತೆಗೆಯಲು ಮತ್ತು ಕಾನೂನು ಪ್ರಕ್ರಿಯೆಗಳಿಗೆ ಅವಕಾಶ ನೀಡಬೇಕು ಎಂದು ಆ ವ್ಯಕ್ತಿ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ರು. ಈ ಪ್ರಕರಣದ ಬೆಳವಣಿಗೆಯ ಕಾಲಗಣನೆಯನ್ನ ಒಮ್ಮೆ ನೋಡ್ತಾ ಹೋಗೋಣ. 22 ಜೂನ್ 2025ನೇ ತಾರೀಕು ಬಂದಂತಹ ಪತ್ರ ಅದು. ಆವಾಗ ಸಾಕಷ್ಟು ಊಹಾಪೋಹಗಳು ಉದ್ಭವಿಸಿದ್ವು. ಇದು ನಿಜಾನ ಅಥವಾ ಸುಳ್ಳ ಅನ್ನೋದು ಯಕ್ಷಪ್ರಶ್ನೆಯಾಗಿತ್ತು. ನಂತರ ಬಂದಂತಹ ಸುದ್ದಿ ಅಂದ್ರೆ, ಆ ಅನಾಮಧೇಯ ಸುಪ್ರೀಂ ಕೋರ್ಟ್ಗೂ ಕೂಡ ಅಫಿಡೇವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾನಂತೆ, ತನ್ನ ಹಾಗೂ ತನ್ನ ಕುಟುಂಬಕ್ಕೆ ರಕ್ಷಣೆಯನ್ನ ನೀಡಿ ಅಂತ. ಅದಾದ ಕೆಲವೇ ದಿನಗಳ ಬಳಿಕ ಸಚಿನ್ ದೇಶಪಾಂಡೆ, ಓಜಸ್ವಿ ಗೌಡ ಎನ್ನುವ ವಕೀಲರು ಹಾಗೂ ಅವರ ತಂಡ ಸೀದಾ ಮಂಗಳೂರಿನಲ್ಲಿ ಇರುವಂತಹ ದಕ್ಷಿಣ ಕನ್ನಡ ಎಸ್ಪಿ ಕಚೇರಿಗೆ ಬರ್ತಾರೆ. ಎಸ್ಪಿ ಅರುಣ್ ಕುಮಾರ್ ಒಬ್ಬ ದಕ್ಷ, ಪ್ರಾಮಾಣಿಕ, ಖಡಕ್ ಅಧಿಕಾರಿ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಅರುಣ್ ಕುಮಾರ್ ರವರು ಈ ಪ್ರಕರಣವನ್ನ ಪರಿಶೀಲಿಸಿ ದೂರನ್ನ ದಾಖಲಿಸಿಕೊಳ್ತಾರೆ. ತದನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ದೂರನ್ನ ದಾಖಲಿಸಲಾಗುತ್ತೆ. ಮುಂದಿನ ಕಾನೂನು ಪ್ರಕ್ರಿಯೆಗೆ ನಮ್ಮ ವ್ಯವಸ್ಥೆ ಅವಕಾಶ ನೀಡುತ್ತಾ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅತಿ ದೊಡ್ಡ ಬೆಳವಣಿಗೆ ನಡೆದಿದ್ದು, ಇದೀಗ ಎಫ್ಐಆರ್ ದಾಖಲಾಗಿದೆ. ಇದು ಒಂದು ಮಹತ್ವದ ಬೆಳವಣಿಗೆ. ಎಸ್ಪಿ ಕಚೇರಿಯ ದೂರಿನನ್ವಯ ಎನ್ಸಿಆರ್ ದಾಖಲಾಗಿತ್ತು. ಜೆಎಂಎಫ್ಸಿ ಬೆಳ್ತಂಗಡಿ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಪ್ರಕರಣದ ಗಂಭೀರತೆ ಮತ್ತು ದೂರಿನ ವಿವರಣೆಯನ್ನು ಪರಿಶೀಲಿಸಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಯಿತು. ಎಫ್ಐಆರ್ ದಾಖಲಾದ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳು ಬಹಳ ಸ್ಪಷ್ಟವಾಗಿ ನಡೆಯಲಿವೆ. ಆ ವ್ಯಕ್ತಿ ತಾನು ಎಲ್ಲೆಲ್ಲಿ ಶವಗಳನ್ನು ಹೂತಿದ್ದೇನೆ ಎಂಬುದನ್ನು ತೋರಿಸಲು ಸಿದ್ಧವಿರುವುದಾಗಿ ಹೇಳಿಕೊಂಡಿದ್ದಾನೆ. ಆತನನ್ನು ಕರೆದುಕೊಂಡು ಹೋಗಲು ಅವಕಾಶ ಮಾಡಿಕೊಡುವಂತೆ ಸ್ಪಷ್ಟವಾಗಿ ಕೋರಿದ್ದಾನೆ. ಇದರಲ್ಲಿ ಗಮನಿಸಬೇಕಾದದ್ದು 2 ವಿಚಾರ. ಮೊದಲನೆಯದು, ಆ ವ್ಯಕ್ತಿಯ ವಿವರವನ್ನ ಗೌಪ್ಯವಾಗಿ ಇಡಲಾಗಿದೆ. ಇದು ಅತಿ ಸೂಕ್ಷ್ಮವಾದಂತಹ ಪ್ರಕರಣವಾದ್ದರಿಂದ ಗೌಪ್ಯತೆ ಇಲ್ಲಿ ಬಹಳ ಮುಖ್ಯ. ಆತನೇ ಹೇಳಿಕೊಂಡ ಹಾಗೆ ಪ್ರಾಣ ಹೋಗುವಂತಹ ಸಾಧ್ಯತೆಗಳು ಹೆಚ್ಚು ಮತ್ತು ಆತನ ಕುಟುಂಬಕ್ಕೂ ಪ್ರಾಣ ಹೋಗುವ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಎರಡನೇ ವಿಚಾರ, ಆ ಪ್ರಭಾವಿ ವ್ಯಕ್ತಿಗಳು ಯಾರು ಎಂಬುದು ದೂರಿನ ಪ್ರತಿಯಲ್ಲಾಗಲಿ ಅಥವಾ ಬಹಿರಂಗವಾಗಲಿ ಎಲ್ಲಿಯೂ ಹೇಳಿಕೊಂಡಿಲ್ಲ. ಮುಂಬರುವ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಮ್ಮೆ ಆ ವ್ಯಕ್ತಿಯ ದೂರಿನ ಸಾರಾಂಶವನ್ನ ಗಮನಿಸೋಣ ಬನ್ನಿ. ಈ ಪತ್ರದಲ್ಲಿ ಉಲ್ಲೇಖವಾಗಿರುವುದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. 1995ರಿಂದ 2014ರವರೆಗೆ ಧರ್ಮಸ್ಥಳ ದೇವಸ್ಥಾನದಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ. ನೇತ್ರಾವತಿ ನದಿ ಬಳಿ ಶವಗಳು ಕಾಣಿಸಿಕೊಳ್ತಿದ್ವು ಎಂದು ಹೇಳಿಕೊಂಡಿದ್ದಾರೆ. 1998ರ ಸುಮಾರಿಗೆ ಮೇಲ್ವಿಚಾರಕರು ಆ ಶವಗಳನ್ನು ಪೊಲೀಸರಿಗೆ ವರದಿ ಮಾಡುವ ಬದಲು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಿದ್ರು. ನಿರಾಕರಿಸಿದಾಗ ಕುಟುಂಬ ಸಮೇತ ಜೀವ ಬೆದರಿಕೆ ಹಾಕಲಾಯಿತು ಎಂದು ತಿಳಿಸಿದ್ದಾರೆ. ಆತನ ಪ್ರಕಾರ ಅನೇಕ ಅಪ್ರಾಪ್ತ ಹೆಣ್ಣು ಮಕ್ಕಳು, ಮಹಿಳೆಯರ ದೇಹಗಳು ಲೈಂಗಿಕ ಆಕ್ರಮಣಕ್ಕೆ ಒಳಗಾಗಿದ್ದವು. ಕೆಲವು ದೇಹಗಳ ಮೇಲೆ ಆಸಿಡ್ ಸುಟ್ಟ ಗುರುತುಗಳಿದ್ದವು. ನೀವು ಇಲ್ಲಿ ಗಮನಿಸಬಹುದು, ಸೌಜನ್ಯ ಪ್ರಕರಣ ನಡೆದಿದ್ದು 2012ರಲ್ಲಿ. ಅಂದರೆ ಆ ವ್ಯಕ್ತಿ ಸೌಜನ್ಯ ಪ್ರಕರಣಕ್ಕೆ ಒಂದು ಮೂಲ ಸಾಕ್ಷಿ ಆಗ್ತಾನಾ ಅನ್ನೋದು ಮತ್ತೊಂದು ವಿಚಾರ. ಅಂದ್ರೆ ಸೌಜನ್ಯ ಪ್ರಕರಣದ ಉಲ್ಲೇಖ ಈ ಪತ್ರದಲ್ಲಿ ಎಲ್ಲೂ ಮಾಡಲಾಗಿಲ್ಲ. ಈ ರೀತಿ ಒಬ್ಬ ವ್ಯಕ್ತಿ ಮುಂದೆ ಬಂದಾಗ ಕಾನೂನು ಪ್ರಕ್ರಿಯೆಗೆ ಅವಕಾಶ ನೀಡಬೇಕು. ಇದು ಸತ್ಯವೇ ಸುಳ್ಳೆ ಎಂಬುದು ತನಿಖೆಯಿಂದ ಹೊರಬರಬೇಕು. ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದ್ದು ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತವೆ ಮತ್ತು ಅತಿ ಗಂಭೀರ ಆರೋಪಗಳ ಸತ್ಯಾಂಶ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.